ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಫ್ರಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇದೇ 25 ಮತ್ತು 26ರಂದು ಬಿಗ್ ಬಾಸ್ ಸೀಸನ್ನ ಫೈನಲ್ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ ಮತ್ತು ಫೈನಲ್ ಎಪಿಸೋಡ್ ನಡೆಯುತ್ತೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ತನ್ನ ವಿದಾಯದ ಎಪಿಸೋಡ್ ಆಗಿ ಸುದೀಪ್ ಅವರು ಈ ಸೀಸನ್ನ ಅಂತಿಮ ಘಟ್ಟವನ್ನು ನಡೆಸ್ಕೊಡ್ತಾರೆ. ಈಗಾಗಲೇ ಸುದೀಪ್ ಅವರು ಹೇಳಿದಂತೆ ಮುಂದಿನ ಸೀಸನ್ಗಳಲ್ಲಿ ಅಂದರೆ ಬಿಗ್ ಬಾಸ್ 12, 13, 14ಗಳಲ್ಲಿ ಸುದೀಪ್ ಅವರು ಕಾಣಿಸ್ಕೊಳ್ಳೋದಿಲ್ಲ. ಹಾಗಾಗಿ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ಗೆ ವಿದಾಯವನ್ನು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು 6 ಜನ ಇದ್ದಾರೆ. ಈಗ ಆಲ್ರೆಡಿ ರಜತ್ ಇದ್ದಾರೆ, ಹನುಮಂತ ಇದ್ದಾರೆ, ಭವ್ಯ ಇದ್ದಾರೆ, ಮೋಕ್ಷಿತಾ ಇದ್ದಾರೆ, ಉಗ್ರಂ ಮಂಜು ಇದ್ದಾರೆ ಮತ್ತು ಹಾಟ್ ಫೇವರೇಟ್ ಆದಂಥ ಹನುಮಂತು ಕೂಡ ಇದ್ದಾರೆ. ಬಿಗ್ ಬಾಸ್ ಯಾರು ಗೆಲ್ತಾರೆ ಅನ್ನುವ ಚರ್ಚೆ ಅನೇಕ ದಿನಗಳಲ್ಲಿ ನಡೀತಾ ಇದೆ ಮತ್ತು ವೋಟಿಂಗ್ ಪ್ಯಾಟರ್ನ್ ಕನ್ಸಿಡರ್ ಮಾಡಿದಾಗ ಕೂಡ ಹನುಮಂತ ಮತ್ತು ತ್ರಿವಿಕ್ರಮ್ ಅವರ ನಡುವೆ ಬಿಗ್ ಫೈಟ್ ಇದೆ. ಆಟದಲ್ಲಿ ತ್ರಿವಿಕ್ರಮ್ ಅವರು ಎಲ್ಲವ ಆಟವನ್ನು ಆಡಿದ್ದಾರೆ ಮತ್ತು ನೇರವಾಗಿ ಆಟವನ್ನು ಆಡಿದ್ದಾರೆ. ಎಲ್ಲ ಆಟವನ್ನು ಹತ್ರ ಸುಮಾರು ಆಟವನ್ನು ಗೆದ್ದಿದ್ದಾರೆ. ಇನ್ನು ವೋಟಿಂಗ್ ಪ್ಯಾಟರ್ನ್ ಮತ್ತು ಜನಪ್ರಿಯತೆಯನ್ನು ನೋಡೋದಾದರೆ ಹನುಮಂತ್ ಅವರು ಆಡಿದ್ದಾರೆ. ಜೊತೆಗೆ ಅವರಿಗೆ ಕರ್ನಾಟಕದ ರಾಜ್ಯಾದ್ಯಂತ ಅನೇಕ ತರಹದ ಅಭಿಮಾನಿಗಳಿದ್ದಾರೆ. ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಅಭಿಮಾನಿಗಳಿದ್ದಾರೆ. ಈ ನಿಟ್ಟಿನಲ್ಲಿ ಇಬ್ಬರನ್ನ ನೋಡೋದಾದರೆ ಇಬ್ಬರಲ್ಲೂ ತುಂಬ ದೊಡ್ಡ ಫೈಟ್ ಇದೆ. ಇನ್ನು ಈಗಾಗಲೇ ಹನುಮಂತ್ ಅವರ ಬಗ್ಗೆ ಚರ್ಚೆ ಮಾಡಿದ್ದಾಗಿದೆ. ತ್ರಿವಿಕ್ರಮ್ ಯಾರು ಅನ್ನೋದ್ರ ಬಗ್ಗೆ ಹೇಳೋದಾದರೆ ತ್ರಿವಿಕ್ರಮ್ ಅವರು ತುಮಕೂರಿನ ಒಬ್ಬ ಹುಡುಗ, ಅವರಿಗೊಬ್ಬರು ತಂಗಿ ಇದ್ದಾರೆ. ಇಷ್ಟು ಬಿಟ್ಟರೆ ತ್ರಿವಿಕ್ರಮ್ ಅವರ ಪರ್ಸನಲ್ ಡೀಟೇಲ್ಸ್ ಜಾಸ್ತಿ ಯಾರಿಗೂ ಗೊತ್ತಿಲ್ಲ. ತ್ರಿವಿಕ್ರಮ್ ಅವರು ಹೀರೋ ಮೆಟೀರಿಯಲ್ ಅಂತ ತುಂಬ ಜನ ಹೇಳ್ತಾರೆ. ತ್ರಿವಿಕ್ರಮ್ ಅವರು ಟಿವಿಯಲ್ಲಿ ತುಂಬ ಆ್ಯಕ್ಟ್ ಮಾಡಿದ್ದಾರೆ, ಅಂದರೆ ಟೆಲಿವಿಷನ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದೆರಡು ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನವರಾತ್ರಿ ಎನ್ನುವಂಥ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಅನೇಕ ಸಿನಿಮಾಗಳಲ್ಲಿ ಅವರಿಗೆ ಆಫರ್ ಕೂಡ ಇದೆ. ಜೊತೆಗೆ ಅವರು ಮಿನಿ ಬಿಗ್ ಬಾಸ್ನಲ್ಲಿ ಕೂಡ ಕಂಟೆಸ್ಟೆಂಟ್ ಆಗಿದ್ದರು. ಹಾಗಾಗಿ ತ್ರಿವಿಕ್ರಮ್ ಅವರ ಬಗ್ಗೆ ಪರ್ಸ್ನಲ್ ಆಗಿ ತುಂಬ ಜನರಿಗೆ ಗೊತ್ತಿಲ್ಲದೇ ಇದ್ರೂ ಕೂಡ ಅವರು ಅವರ ಹೈಟ್, ವೇಟ್ ಮತ್ತು ಪರ್ಸ್ನಾಲಿಟಿ ಮತ್ತು ಸ್ಮಾರ್ಟ್ನೆಸ್ ಅಂತಾರಲ್ಲ, ಅವೆಲ್ಲವೂ ಕೂಡ ಈಗಿನ ಹುಡುಗಿಯರಿಗೆ ಅಥವಾ ಈಗಿನ ಯಂಗ್ ಜನರೇಷನ್ಗೆ ಇನ್ಸ್ಪೈರ್ ಆಗಿದೆ. ಫಿಟ್ನೆಸ್ ಫ್ರೀಕ್ ಆಗಿದ್ದಾರೆ. ಆಟ ಒಳ್ಳೇದಾಡ್ತಾರೆ. ಅಂದರೆ ಒಂದು ಕಡೆಯಿಂದ ಒಂದು ಕಡೆ ತಂದು ಹಾಕುವ ಅಂಥ ಬುದ್ಧಿ ಅವರಿಗಿಲ್ಲ. ಬಿಗ್ ಬಾಸ್ ಗೆದ್ದರೆ ಅವರಿಗೆ ಒಳ್ಳೆ ಫ್ಯೂಚರ್ ಇದೆ. ಯಾಕಂದರೆ ಹೀರೋ ಆಗ್ತಾರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೀರೋ ಆಗಿ ಬೆಳೀತಾರೆ ಅನ್ನುವಂಥ ಒಂದು ಮಾತು ಕೂಡ ಕೇಳಿಬರುತ್ತದೆ. ಜೊತೆಗೆ ಅವರು ತ್ರಿವಿಕ್ರಮ್ ಅವರು ಕೂಡ ಬಿಗ್ ಬಾಸ್ ಟ್ರೋಫಿಯನ್ನು ಮುಂದಿಟ್ಟಾಗ ಅವ್ರು ಹೇಳಿದಂತೆ, ನಾನು ಒಬ್ಬ ಸಾಮಾನ್ಯನ ಮಗ, ನಾನು ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀಬೇಕು, ದೊಡ್ಡ ಸ್ಟಾರ್ ಪಟ್ಟವನ್ನು ಪಡ್ಕೊಳ್ಬೇಕು, ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ದುಡಿಮೆಯನ್ನು ಮಾಡಬೇಕು, ಸಾಕಷ್ಟು ಹೆಸರನ್ನು ಮಾಡಬೇಕು, ಸಾಕಷ್ಟು ಗೌರವವನ್ನು ಸಂಪಾದನೆ ಮಾಡಬೇಕು, ಜೊತೆಗೆ ತನ್ನವರನ್ನು ಬೆಳೆಸಬೇಕು ಅನ್ನುವಂಥ ಒಂದು ಮಹದಾಸೆಯನ್ನು ಇಟ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಬಿಗ್ ಬಾಸ್ ಸೀಸನ್ 11ರ ಹಾಟ್ ಫೇವರೇಟ್ ಆಗಿ ತ್ರಿವಿಕ್ರಮ್ ಅವರು ಕೂಡ ಇದ್ದಾರೆ. ತ್ರಿವಿಕ್ರಮ್ ಅವರು ಗೆದ್ದರೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಹೀರೋ ಮೆಟೀರಿಯಲ್ ಸಿಕ್ಕಂಗೆ ಆಗುತ್ತೆ. ಜೊತೆಗೆ ಅನೇಕ ಸಾಮಾನ್ಯ ಕುಟುಂಬದಿಂದ ಬಂದಂಥ ಅನೇಕರಿಗೆ ಸ್ಫೂರ್ತಿ ಕೂಡ ಆಗ್ತಾರೆ. ಹಾಗಾಗಿ 1-2 ದಿನದಲ್ಲಿ ಗೊತ್ತಾಗುತ್ತೆ ತ್ರಿವಿಕ್ರಮ್ ಅವರಿಗೆ ಎಷ್ಟು ವೋಟ್ ಬಂದಿದೆ, ಅಥವಾ ಹನುಮಂತ್ ಅವ್ರಿಗೆ ಎಷ್ಟು ವೋಟ್ ಬಂದಿದೆ, ಅಥವಾ ಮೋಕ್ಷಿತ್ ಅವ್ರಿಗೆ ಎಷ್ಟು ವೋಟ್ ಬಂದಿದೆ, ಅಥವಾ ಬಿಗ್ ಬಾಸ್ ಯಾವ ಆಧಾರದಲ್ಲಿ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ, ಅಥವಾ ಆಟವನ್ನು ಲೆಕ್ಕ ಇಟ್ಕೊಳ್ತಾರ, ಅಥವಾ ವೋಟಿಂಗ್ ಪ್ಯಾಟರ್ನ್ ಇಟ್ಕೊಳ್ತಾರ, ಎಲ್ಲವನ್ನ ಪರಿಗಣನೆ ಮಾಡಿ ಬಿಗ್ ಬಾಸ್ ಸೀಸನ್ ಯಾರು ಗೆಲ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅನೇಕ ಸೀಸನ್ ಅಂದರೆ 10 ಸೀಸನ್ಗಳಲ್ಲಿ ಕೂಡ ಒಬ್ಬ ಹಾಟ್ ಫೇವರೇಟ್ ಇರ್ತಾರೆ. ಇವರಿಗೆ ಗೆಲ್ತಾರೆ ಅನ್ನೋದೊಂದು ಇರುತ್ತೆ. ಆದರೆ ಗೆಲ್ಲೋದೇ ಬೇರೆ ಆಗುತ್ತೆ. ಯಾಕಂದರೆ ಬಿಗ್ ಬಾಸ್ ನಡೆಸ್ಕೊಡುವಂಥ ಟೀಮ್ ಎಲ್ಲವನ್ನು ಅಳೆದು ತೂಗಿ ಕೇವಲ ಓಟನ್ನೇ ಲೆಕ್ಕ ಮಾಡಲ್ಲ, ಅಥವಾ ಕೆಲವು ಆಟವನ್ನು ಲೆಕ್ಕ ಮಾಡಲ್ಲ, ಎಲ್ಲವನ್ನು ಸರಿದೂಗಿಸಿ ಒಂದು ತಕ್ಕಡಿಯಲ್ಲಿ ಇಟ್ಟು ಅವರು ಲೆಕ್ಕಾಚಾರವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಬಿಗ್ ಬಾಸ್ ಜಾಸ್ತಿ ಓಟ್ ಬರುತ್ತಾ ಇದೆ ಅಂತ ಹೇಳುವಂಥ ಹನುಮಂತ ಗೆಲ್ತಾರೆ, ಅಥವಾ ಆಟದಲ್ಲಿ ತುಂಬ ಅತ್ಯುತ್ತಮ ಆಡಿದಂಥ ತ್ರಿವಿಕ್ರಮ್ ಗೆಲ್ತಾರೆ, ಕಾದು ನೋಡಬೇಕಾಗಿದೆ. ಇವೆಲ್ಲಕ್ಕೂ ಕೇವಲ 1-2 ದಿನದಲ್ಲಿ ಉತ್ತರ ಸಿಗುತ್ತೆ. ನೋಡ್ತಾ ಇರಿ ಸೆಂಟರ್ ಫ್ರಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಕಂಟೆಂಟನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಕೊನೆಗೆ ಮತ್ತೆ ಯಾವ ಥರದ ಕಂಟೆಂಟ್ ಬೇಕು ಅನ್ನೋದನ್ನು ಕೂಡ ನೀವು ಕಾಮೆಂಟ್ ಮುಖಾಂತರ ಹೇಳಿದರೆ ನಾವು ಅದೇ ಥರದ ಕಂಟೆಂಟನ್ನು ಹುಡುಕಿ ಹಾಕೋದ್ರಲ್ಲಿ ಪ್ರಯತ್ನ ಪಡ್ತೇವೆ. ನಮಸ್ಕಾರ.